ಗಿರಿ ಅಲಾರಾಮ್ ಮಾಡ್ಕೋತಾ ಇದೆ, ದಾಪ್ ಮಾಡಬಾರ್ದಾ? ಅಲಾರ್ಮ್ ಇರೋದು ಮನೇಲಿ ಕೆಲಸ ಮಾಡೋರ್ಗೆ, ಮನೆಗೋಸ್ಕರ ಕೆಲಸ ಮಾಡೋರ್ಗೆ ಅಲ್ಲ. ಓ ಎಲ್ಲಿದೆ? ಏನೇ ಏನೇ ನಿನ್ನ ಮಾತಿನ ಅರ್ಥ? ಅಂದ್ರೆ ಇವತ್ತಿಂದ ಮನೆ ಕೆಲಸ ನಿಂದು, ಆಚೆ ಹೋಗಿ ದುಡಿಯೋಳು ನಾನು. ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ, ರಂಗೋಲಿ ಹಾಕಿ, ದೇವ್ರ ಪೂಜೆ ಮಾಡಿ, ತಿಂಡಿ ರೆಡಿ ಮಾಡಿಟ್ಟು ಮಧ್ಯಾಹ್ನ ಊಟನೂ ರೆಡಿ ಮಾಡಿಡಬೇಕು. ನಾನು ಬರೋದ್ರೊಳಗಡೆ ಏನಾದರೂ ಲಂಚ್ ಬಾಕ್ಸ್ ರೆಡಿ ಇರಲಿಲ್ಲ ಅಂದರೆ ಉಗಿಸ್ಕೋಬೇಕಾಗತ್ತೆ. ಏನಂತೆ? ನಿಮ್ಮಿಂದ ನಾನು ಆಫೀಸಲ್ಲಿ ಉಗಿಸ್ಕೋಬೇಕಾಗತ್ತೆ ಅಂದೆ. ಓಹ್, ನಾನ್ ಸೆನ್ಸ್ ಆಫ್ ದಿ ಇಂಡಿಯನ್ ಕಲಾಸ್ಥಳ ಯೂನಿವರ್ಸಿಟಿ ನನ್ನ ಡೈಲಾಗ್ನ ತಿರುಗಿಸಿ ನನಗೆ ಬಿಡ್ತಾ ಇದೆಯಾ? ನೀವು ಹೆಂಗಸ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಅನ್ಕೊಂಡಿದ್ಯಾ? 10 ಮಾರ್ಕ್ಸ್ ಮನೆ ಕೆಲಸನ 100 ಮಾರ್ಕ್ಸ್ ಬರ್ದಂಗೆ ಬಿಲ್ಡಪ್ ಕೊಡ್ತೀರಾ. ಬರೀ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿದೆ. ಈ ವಿಷಯನ ನೀವು ಹೇಗೆ ಹೇಳ್ತೀರಾ ಗೊತ್ತಾ? ಅಯ್ಯೋ ಸಾವಿತ್ರಮ್ಮನವರೇ, ಇವತ್ತು ಬೆಳಗ್ಗೆ 5 ಗಂಟೆಗೆ ಎದ್ದೇರಿ, ನೀರು ಕಾಯಿಸಿ ಆ ನೀರನ್ನ ಬಕೆಟಿಗೆ ಬಿಟ್ಟು ಆ ಬಕೆಟಿಗೆ ತಣ್ಣೀರನ್ನ ಮಿಕ್ಸ್ ಮಾಡಿ ತಲೆಗೆ ಸಿಗೆಕಾಯಿ ಹಾಕೊಂಡು ತಲೆ ತೊಳ್ಕೊಂಡು ಮಡಿ ಬಟ್ಟೆ ಹಾಕೊಂಡು 108 ಚುಕ್ಕೆ ಇಟ್ಟು ರಂಗೋಲಿ ಬಿಟ್ಟು ಒಂದು ಕೈಯಲ್ಲಿ ಊದ್ಕಡ್ಡಿ ಒಂದು ಕೈಯಲ್ಲಿ ಬೆಂಕಿಪಟ್ಟಣ ಇಟ್ಕೊಂಡು ಆಮೇಲೆ ದೇವರಿಗೆ ದೀಪ ಹಚ್ತೆ ಕಣ್ರಿ. ಬೆಳಗ್ಗೆ ಎದ್ದೆ, ದೇವ್ರ ಪೂಜೆ ಮಾಡಿದೆ, ಇಷ್ಟದಾನೆ ಮ್ಯಾಟ್ರು. ಅದನ್ನ ಇಷ್ಟುದ್ದ ಹೇಳ್ತೀರಾ? ನೀವೆಲ್ಲ ಎಷ್ಟು ಮೈಗಳ್ತನ ಮಾಡ್ತಿರ್ಬೇಡ. ನೋಡ್ತಾ ಇರೋಗಿರಿ, ಈ ಜಗತ್ತಲ್ಲಿ ಮನೆ ಕೆಲಸದಷ್ಟು ಈಸಿಯಸ್ಟ್ ಕೆಲಸ ಇನ್ನೊಂದಿಲ್ಲ ಅಂತ ನಾನು ಪ್ರೂವ್ ಮಾಡ್ತೀನಿ. ನಾನು ಪ್ರೂವ್ ಮಾಡಿ ತೋರಿಸ್ತೀನಿ. ನಿಮ್ ಗಂಡಸ್ರೆಲ್ಲ ಹೆಂಗಸ್ರ ಮೇಲೆ ಎಂಥ ದೌರ್ಜನ್ಯ ಮಾಡ್ತೀರಾ ಅಂತ ಎಳೆ ಎಳೆಯಾಗಿ ಬಿಚ್ಚಿಡ್ತೀನಿ. ರೀ, ಈ ಮಾತನ್ನ ವಾಪಸ್ ತಗೋ. ಗಂಡಂದ್ರು ಯಾವತ್ತಿದ್ರು ಹೆಂಡತಿರಿಗೆ ಬೆಲೆ ಕೊಟ್ಟೆ ಕೊಡ್ತಾರೆ, ಆದ್ರೆ ಈ ಹೆಂಡತಿರೇ ಗಂಡಂದ್ರಿಗೆ ಬೆಲೆ ಕೊಡ್ತಾ ಇಲ್ಲ. ಯುಗಗಳಿಂದನೂ ಇದೇ ನಡ್ಕೊಂಡ್ ಬರ್ತಾ ಇರೋದು. ಈ ಶೋಷಣೆನ ಸಹಿಸ್ಕೊತಾ ಇರೋದು ಗಂಡ್ಸು ಜಾತಿ. ಕೆಲ್ಸಕ್ಕೆ ಬರ್ದಿರೋ ಮಾತೆಲ್ಲ ನಿಲ್ಸ್ರಿ. ಮದ್ವೆಗೂ ಮುಂಚೆ ನೀನೇ ನನ್ ರಾಣಿ ಚಿನ್ನ ಅಂತ ಹೇಳ್ತೀರಾ, ಅದೇ ಮದ್ವೆ ಆದ್ಮೇಲೆ ನೀನ್ ಬೆಳ್ಳಿ ತಟ್ಟಕ್ಕೆ ಲಾಯಕ್ಕು ಅಂತೀರಾ. ನೀವೇನ್ ಹೆಂಡ್ತಿರೋ ಕಮ್ಮಿನಾ? ಅಲ್ಲ, ಗಂಡನ ಜೊತೆ ಚೆನ್ನಾಗೇ ಇರ್ತೀರಾ. ಅದ್ ಯಾವ ಗ್ಯಾಪಲ್ಲೇ ವಾಟ್ಸಪ್ ಸ್ಟೇಟಸ್ ಹಾಕ್ತೀರಾ ನೀವು? ಮದುವೆ ಆದ ಮೇಲೆ ಗಂಡ ಎಷ್ಟೇ ಪ್ರೀತಿ ಕೊಟ್ಟರೂ ಅಪ್ಪ ಅಮ್ಮನ ಪ್ರೀತಿಗೆ ಸಮ ಇಲ್ಲ. ಮದುವೆಗೆ ಮುನ್ನ ಹೆಣ್ಣಿಗಿರುವ ಒಂಟಿತನಕ್ಕಿಂತಲೂ ಮದುವೆಯ ನಂತರ ಇರುವ ಒಂಟಿತನವೇ ಕಠೋರವಾದದ್ದು. ಹಾಗೆ ಹೀಗೆ ಅಂತ ಏನೇನೋ ಹಾಕೋತೀರಾ. ಏನೋ ಸ್ಟೇಟಸ್ಗೆ ಹಾಕೊಂಡ್ರೆ ಚೆನ್ನಾಗ್ ಕಾಣುತ್ತೆ ಅಂತ ಹಾಕೊಂಡಿರ್ತೀವಪ್ಪ. ಅದನ್ನೆಲ್ಲ ಪರ್ಸನಲ್ ಆಗಿ ಲಿಂಕ್ ಮಾಡ್ಕೋಬಾರ್ದು. ಓಕೆ ಓಕೆ, ವಾದ ಮಾಡಕ್ಕೆ ನನ್ನ ಹತ್ರ ತುಂಬಾ ಪಾಯಿಂಟ್ಸ್ ಇದೆ, ಆದ್ರೆ ಟೈಮ್ ಇಲ್ಲ. ನೋಡ್ತಾ ಇರೋಗ್ರಿ, ದುಡಿಯೋ ಗಂಡ್ಸೆ ಗ್ರೇಟ್ ಅಂತ ತೋರಿಸ್ತೀನಿ. ಈ ಚಾಲೆಂಜ್ ಅಲ್ಲಿ ನಾನು ಗೆದ್ದೆ ಗೆಲ್ತೀನಿ. ಬಾಯ್. ಕೌಟುಂಬಿಕ ಕಲಹ ಸುಖಾಂತ್ಯ ಸದ್ಯ. ಒಬ್ಬರನ್ನೊಬ್ಬರು ಅಪ್ಪಿಕೊಳ್ಳುವುದು ದಾಂಪತ್ಯವಲ್ಲ, ಒಬ್ಬರನ್ನೊಬ್ಬರು ಒಪ್ಪಿಕೊಳ್ಳುವುದು ದಾಂಪತ್ಯ. ಆಹಾ, ಎಷ್ಟು ಚೆನ್ನಾಗಿದೆ ಸುಭಾಷಿತ. ಕಾಫಿನೇ ನನ್ನ ವೀಕ್ನೆಸ್, ಚಾಲೆಂಜ್ ಅಲ್ಲಿ ಗೆಲ್ಲೋದೇ ನನ್ನ ಬಿಸ್ನೆಸ್. ಏ ಕಾಪಿಟೇ ಕಾಪಿಟೇ ಕಾಪಿಟೇ. ಇದೇನು ಇಷ್ಟ ಕಾಪಿ ತಂದ್ಬಿಟ್ಟೆ? ಇನ್ಮೇಲೆ ಹಾಗೆ ಶಿವಪ್ರಸಾದ್ ಕಸ್ಟಮ್ ಫಾರಿನ್ ಸಿಸ್ಟಮ್, ದಿಸ್ ಇಸ್ ಶಿವೂಸ್ ಕಿಂಗ್ಡಮ್. ಯಾವ ಮನೆಯಲ್ಲಿ ಹಿರಿಯರಿಗೆ ಮತ್ತು ಕಿರಿಯರಿಗೆ ಟೈಮ್ ಸರಿಯಾಗಿ ಕಾಫಿ ಟೀ ಮಾತ್ರೆ ಎಲ್ಲ ಸಪ್ಲೈ ಆಗ್ತಾ ಇರುತ್ತೋ ಆ ಮನೆಯಲ್ಲಿ ಕ್ಷಾಮ ಬರಲ್ಲ ಅಂತ ದೇವಪ್ರಸಾದ್ ಹೇಳೋರ. ಶಿವಪ್ರಸಾದ್ ಹೇಳ್ತಿದ್ದಾರೆ ಅಂತ ಹೇಳ್ದೆ ತಾತ. ಎಕ್ಸಾಕ್ಟ್ಲಿ. ಬೆಲ್ಟ್ ಹಾಕಪ್ಪ. ಓಕೆ, ನಂಗೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡು. ಅದಕ್ಕಿಂತ ಮೊದಲು ಬೆಲ್ಟ್ ಹಾಕು. ಅಪ್ಪ ಪ್ರಾಬ್ಲಮ್. ಅಪ್ಪ 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 ನನ್ನ ಪ್ರಾಬ್ಲಮ್ ಸಾಲ್ವ್ ಮಾಡು. ಇರಮ್ಮ, ಫಸ್ಟ್ ನಾನು ಬೆಲ್ಟ್ ಹಾಕ್ಬಿಡ್ತೀನಿ. ಅಪ್ಪ ಉಂಗೆ. ಸಾರಿ. ಯಾವುದು ಫ್ರಂಟು? ಇದೆ. ಅಪ್ಪ ಸೈಡ್ ಹೋಯ್ತು. ಎಲ್ರಿಗೆ ಹೇಳ್ಕೊಳ. ಬಕ್ಕಲ್ಲು ಹಾಕಿಲ್ಲ. ಹಾಕೊಳ. ಇದು ಮ್ಯಾಥ್ಸಾ? ಓಕೆ, ಲೆಟ್ ಮೀ ಚೆಕ್. ಆಕ್ಚುಲಿ ಪ್ರಣಿ, ನಾನು ಇದನ್ನ ನಿನಗೆ ಹೋಮ್ವರ್ಕ್ ತರ ಕೊಡ್ತಾ ಇದ್ದೀನಿ. ಸಾಯಂಕಾಲದೊಳಗೆ ಸಾಲ್ವ್ ಮಾಡಿ ನನಗೆ ತಂದು ತೋರಿಸು, ನಾನು ಟಿಕ್ ಹಾಕ್ಬಿಡ್ತೀನಿ. ಅಪ್ಪ ಇದು ಹೋಮ್ವರ್ಕ್. ಇಟ್ಸ್ ಓಕೆ.
let me solve the mathematical solution of the problem. Sin theta by cos theta is equal to tan theta. So 2 tan, 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 2 tan. ಅಪ್ಪ ಲೆಕ್ಚರರ್ ಬೈದ್ರು ಪರವಾಗಿಲ್ಲ, ಅವ್ರ ಹತ್ರನೇ ಹೇಳ್ಸ್ಕೊತೀನಿ. Very good decision. I like it. ತುಂಬ ಕಷ್ಟ ಆಗ್ತಿದೇನ್ರಿ? Actually, ಗಿರಿ ಅದು ಆಗ್ಲಿ, ಆಗ್ಬೇಕು ಅಂತ ತಾನೇ ಇದೆಲ್ಲ ಮಾಡಿದ್ದು. ಹಂಗ್ ಬಂದೆ ನೀನು? ಏಯ್, ನಾನು ನಮ್ಮೂರ ಹಮ್ಮೀರ, ಶರವೇಗದ ಸರದಾರ, ಜಗ ಮೆಚ್ಚಿದ ಮಗ, ಶಿವ ಮೆಚ್ಚಿದ ಶಿವಪ್ರಸಾದ್. ಅಪ್ಪನಿಗೆ ತಿಂಡಿ ಕೊಟ್ಟಾಯ್ತು, 2ನೇ ರೌಂಡ್ ಕಾಫಿನೂ ಆಗೋಯ್ತು, ಮಾತ್ರೆ ಕೊಡೋದಷ್ಟೇ ಬಾಕಿ. ಮಕ್ಕಳಿಬ್ಬರಿಗೂ ತಿಂಡಿ ಮಾಡ್ಸಾಯ್ತು, ಸ್ಕೂಲು ಕಾಲೇಜ್ಗೂ ರೆಡಿ ಕೂಡ ಆಗೋಯ್ತು. ನಾವು ದ ಟೈಮ್ ಇಸ್ 8:59. ಯಾವತ್ತಾದ್ರೂ ನಮ್ಮ ಮನೆಗೆ ಇಷ್ಟು ಬೇಗ ಇಷ್ಟೆಲ್ಲ ಕೆಲಸಗಳು ಆಗಿದ್ಯಾ? ನೋ, ನೀನೇ ಫಾಸ್ಟರ್, ನೀನೇ ಗ್ರೇಟ್ ಅಪ್ಪ. ನಾನು ತೋರಿಸ್ತೀನಿ ಹೊರಗಡೆ ಹೋಗಿ ದುಡಿಯೋದು ಹೇಗೆ ಅಂತ. ಹೌದಾ? ಹೌದು. ಪಾ ಮತ್ತೆ ಶುರುವಾಯ್ತು ನಿಮ್ಮಿಬ್ರದು. ತಾತ ನಾವ್ ಬರ್ತೀವಿ. ಬಾರಸ್ಕಂದ. ಬಾಯಮ್ಮ, ಬಾಯಪ್ಪ. ಬಾಯ್ ಬಾಯ್ ಬಾಯ್. ಚಂದ ಹುಷಾರಪ್ಪ. ಹುಷಾರು. ಬಾಯ್ ಬಾಯ್ ಬಾಯ್. ಹೌದು, ಬನ್ನಿ ಬನ್ನಿ. ಹಲೋ, ಎಸ್. ತಿಂಡಿ ಸ್ಮೆಲ್ಲೇ ಬರ್ತಾ ಇಲ್ಲ. ಎಲ್ರಿಗೂ ಏನ್ ಕೊಟ್ರಿ? ನಿನ್ನೆ ರಾತ್ರಿದು ಅನ್ನ ಸಾರು ಉಳಿದಿತ್ತು, ಅದನ್ನೇ ಬಿಸಿ ಮಾಡಿ ಕಲಸಿ ಕೊಟ್ಟೆ. ಇಬ್ರು ಎಂಜಾಯ್ ಮಾಡ್ಕೊಂಡು ತಿಂದ್ರು. ನಿಮಗೂ ಬಾಕ್ಸಲ್ಲಿ ಹಾಕಿ ಬ್ಯಾಗಲ್ಲಿ ಹಾಕಿಟ್ಟಿದ್ದೀನಿ. ನೋಡಿದ್ರ, ಉಳಿತಾಯ ಮಾಡೋದು ಕೂಡ ಮನೆ ನಡೆಸುವವರ ಲಕ್ಷಣ. ನನ್ನ ಇವತ್ತಿನ ಬೆಳಗಿನ ಕಾರ್ಯಕ್ರಮ ಸಕ್ಸಸ್ಫುಲ್ ಆಗಿ ಮುಕ್ತಾಯ ಆಗಿದೆ. ನೌ ದ ಬಾಲ್ ಇಸ್ ಇನ್ ಯುವರ್ ಕಾರ್ಟ್. ನೋಡಿದೇನಮ್ಮ, ನನ್ನ ಮಗ ಮೊದಲನೇ ಬಾಲ್ಗೆ 6 ಹೊಡೆದ್ಬಿಟ್ಟ. ಇನ್ನು ನೆಕ್ಸ್ಟ್ ಬಾಲ್ ನಿನಗೆ. ಏನು ಮಾಡ್ತೀಯ ಏನೋ? ನಾನು ಏನ್ ಕಮ್ಮಿ ಇಲ್ಲ ಮಾವ. ಒಂದೇ ಬಾಲ್ಗೆ 2 6 ಹೊಡಿತೀನಿ. ಒಂದು ಬಾಲ್ಗೆ 2 6 ಅದ್ಯಾಗಮ್ಮ? ನಿಮ್ ಮಗ ನೋ ಬಾಲ್ ಹಾಕೇ ಹಾಕ್ತಾರೆ. ಓ, ಅವಳು 6 ಹೊಡಿತೀನಿ ಅಂತಾಳೆ, ಇವನು 6 ಹೊಡಿತೀನಿ ಅಂತಾರೆ. ಹಾಗಾದ್ರೆ ನಾನೇ ಅಪ್ಪ ಇರ. ದೇವ್ರೆ, ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಪಡವಾಯ್ತು ಅಂತಾರೆ. ನೀನ್ ನೋಡಿದ್ರೆ ನಾನೇ ಬಡವಿಯಾಗ ಹೋಗಿ ಕಾಣಿಸ್ತಾ ಇದೆಯೇ? ತುಂಬಾ ಭಯ ಆಗ್ತಿದೆ. ದೇವ್ರೆ, ಹೇಗಾದ್ರೂ ಮಾಡಿ ಚಾಲೆಂಜ್ ಅಲ್ಲಿ ನಾನೇ ಗೆಲ್ಲೋ ಹಾಗೆ ಮಾಡಪ್ಪ. ದೇವ್ರೆ ದೇವ್ರೆ ದೇವ್ರೆ. ಹಾಯ್ ಗಿರ್ಜಾ ಅವರೇ. ಹಾಯ್, ವೆಲ್ಕಮ್. ಥ್ಯಾಂಕ್ ಯು. ನಮಸ್ತೆ. ಬರಬೇಕು ಅತಿಥಿಗಳು, ವೆಲ್ಕಮ್ಗಳು. ಥ್ಯಾಂಕ್ ಯು. ಅದರಲ್ಲಿ ಥ್ಯಾಂಕ್ಸ್ ಎಲ್ಲ ಏನಿದೆ ಬಿಡಿ. ನಮ್ಮ ಕಂಪ್ನಿ ಎಷ್ಟೊಂದು ಡಿಪಾರ್ಟ್ಮೆಂಟ್ಸಲ್ಲಿ ಎಷ್ಟೊಂದು ಹೆಣ್ಮಕ್ಳು ಕೆಲಸ ಮಾಡ್ತಾ ಇದ್ದಾರೆ. ಆದರೂ ಹೆಣ್ಮಕ್ಳಿಗೆ ಆಫೀಸ್ ಕೆಲಸ ತುಂಬ ಕಷ್ಟನೇ ಬಿಡಿ. ಅಂದ್ರೆ ಏನು ಮೇಡಮ್ ನೀವು ಹೇಳ್ತಾ ಇರೋದು? ನಾವೆಲ್ಲ ನಿಮ್ಮ ಕಿವಿ ತಗೊಂಡ್ಬಿಟ್ಟು ಅಂತ ಕೂಗ್ತಾ ಇದ್ವಾ? ರಾಮಯ್ಯ, ನೀವು ಹೆಣ್ಣಾಗಿ ಹುಟ್ಟಿದ್ರೆ ಆ ಕಷ್ಟ ಏನಂತ ಗೊತ್ತಾಗ್ತಾ ಇತ್ತು. ಅದರಲ್ಲೂ ಇವರಿಬ್ರು ಹಾಕೊಂಡಿರೋ ಚಾಲೆಂಜ್ ಇದೆಯಲ್ಲ, ಅದಕ್ಕೆ ನಿಜವಾಗ್ಲೂ ಧೈರ್ಯ ಬೇಕು. ಅದರಲ್ಲೂ ಗಿರಿಜಾ ಅವರೇ, ನೀವು ಆ ಚಾಲೆಂಜ್ನ ಅಕ್ಸೆಪ್ಟ್ ಮಾಡಿ ಹೊರಗೆ ಬಂದ್ರಲ್ಲ, ನಿಜವಾಗ್ಲೂ ನಿಮ್ಮ ಗಟ್ಸ್ನ ಅಪ್ರಿಷಿಯೇಟ್ ಮಾಡಬೇಕು. ಒಳ್ಳೆ ಉದ್ದೇಶಕ್ಕೋಸ್ಕರ ಕಷ್ಟಪಟ್ಟರೆ ಒಳ್ಳೇದು ಆಗೇ ಆಗತ್ತೆ ಅಂತ ನಮ್ಮ ಡ್ಯಾಡ್ ಹೇಳ್ತಾ ಇರ್ತಾರೆ. ಮಾರ್ಗಿಯವ್ರೆ, ಆದ್ರೆ ಆ ಕಷ್ಟಪಡಲ್ಲ ನಮ್ಮ ಅತಿಥಿಗಳಿಗೆ ಬರಲ್ಲ ಬಿಡಿ. ಅತಿಥಿಗಳೇ, ಶಿವ ಎಲ್ಲ ವಿಷಯಗಳನ್ನು ಹೇಳ್ಬಿಟ್ಟಿದ್ದಾನೆ. ಅದಕ್ಕೆ ಇಡೀ ಆಫೀಸ್ಗಳಿಗೆ ಟಾಮ್ಗಳು ಹೊಡ್ಬಿಟ್ಟಿದ್ದೀನಿ. ಅವನೇ ನೆಟ್ಟಕ್ಕೆ ಕೆಲಸ ಮಾಡ್ತಿರ್ಲಿಲ್ಲ, ಈಗ ಇದೊಂದು ಹೊಸ ನಾಟಕ ಬೇರೆ. ಇಡೀ ಆಫೀಸ್ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಈಗ ನೀವು ಶಿವ ಸರ್ ಜಾಗಕ್ಕೆ ಬಂದಿರೋದ್ರಿಂದ ನೀವು ಸೇಲ್ಸ್ ಟೀಮ್ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ. ನಿಮ್ಮ ಸಪೋರ್ಟಿಗೆ ನಾವೆಲ್ಲರೂ ಇರ್ತೀವಿ. ಅಬ್ಬ ದೇವ್ರೆ ದೇವ್ರೆ, ಇವರಾದರೂ ನನ್ನ ಸಪೋರ್ಟಿಗೆ ಇದ್ದಾರಲ್ಲ. ಚಾಲೆಂಜಲ್ಲಿ ನಾನು ಗೆದ್ದೇ ಗೆಲ್ತೀನಿ. ನಮಗೆ ಪುರ್ಸೋತಿಲ್ಲ, ಇನ್ನು ಸಪೋರ್ಟ್ ಬೇರೆ.
ಆಫೀಸ್ ಅವರ್ಸಲ್ಲಿ ಏನ್ರಿ ಆಲ್ಟೆ ಹೊಡಿತಾ ಇರೋದು? ವಾಟ್ಸ್ ಗೋಯಿಂಗ್ ಆನ್ ಯಾರ್? ಅದು ಸರ್ ಶಿವಪ್ರಸಾದ್ ಸರ್ ಅವ್ರು ಎಂಟ್ರು ಬಂದಿದ್ರಲ್ಲ ಸರ್, ಅದಕ್ಕೆ ನಮ್ಮ ಮಾರ್ಗಿ ಮೇಡಮ್ ಅವರು ಈ ಅಂಗನವಾಡಿನಲ್ಲಿ ಸ್ಕೂಲ್ ಮಕ್ಕಳಿಗೆ ಟೀಚರು ಆನೆ ಬಂತೊಂದು ಆನೆ ಯಾವ ಆನೆ ಅಂತ ಹಂಗೆ ಕೆಲಸನ ಎಷ್ಟು ಸುಲಭವಾಗಿ ಮಾಡಬೇಕು ಅಂತ ಹೇಳ್ತಾ ಇದ್ರು ಸರ್. ನೀವು ನೋಡ್ತಾ ನಿಂತಿದ್ವಾ? ಏನ್ ಹೆಸರು? ರಾಮಯ್ಯ ಸರ್. ಯು ಇರ್ರೆಸ್ಪಾನ್ಸಿಬಲ್ ಇಂಟರ್ನ್ಯಾಷನಲ್ ಇಡಿಯಟ್. ನಿಂದಲ್ಲ ಅವ್ರದ್ದು. ಗಿರಿಜಾ ಶಿವಪ್ರಸಾದ್ ಅಣ್ಣ. ಅಣ್ಣ ಬಣ್ಣ ಸುಣ್ಣ ಈ ಆಫೀಸಲ್ಲ. ಕಾಲ್ ಮೀ ಸರ್. ನಿಮ್ಮ ಸೀನಿಯರ್ ಪ್ರೊಫೆಷನಲ್ಸ್ನ ಗುಡ್ ಮಾರ್ನಿಂಗ್ ಸರ್ ಅಂತ ಕೇಳಬಾರ್ದೇನೋ? ಗುಡ್ ಮಾರ್ನಿಂಗ್ ಸರ್. ಈ ತರ ಗುಡ್ ಮಾರ್ನಿಂಗ್ ಹೇಳಿದ್ರೆ ಪ್ರತಿದಿನ ಗುಡ್ ಆಗುತ್ತೋ ಕೆಲಸದ ಗುಡ್ಡೆ ಆಗುತ್ತೋ ಗೊತ್ತಿಲ್ಲ. ನೋಡಿಮ್ಮ, ಕೆಲಸ ಯಾರು ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ, ಕೆಲಸ ಹೇಗೆ ಮಾಡ್ತೀರಾ ಅನ್ನೋದು ಮುಖ್ಯ. ನನಗೆ ಪ್ರೊಡಕ್ಟಿವಿಟಿ ಭಾಳ ಇಂಪಾರ್ಟೆಂಟ್. ಕೆಲಸ ಟೈಮಿಗೆ ಸರಿಯಾಗಿ ಆಗಲಿಲ್ಲ ಅಂದರೆ ಗೊತ್ತಲ್ಲ. ಹಾಂ, ಗೊತ್ತು ಬಿಡಿ ಸಾರು, ನಿಮ್ಗಳ ಬಗ್ಗೆ ನಾವು ಇವ್ರುಗಳಿಗೆ ಎಲ್ಲನೂ ಹೇಳ್ಬಿಟ್ಟಿದೀವಿ. ನಾವುಗಳು ಹೇಳಿಲ್ಲ ಅಂದ್ರು ಶಿವಪ್ಪನಂತೂ ನಿಮ್ಗಳ ಬಗ್ಗೆ ಎಲ್ಲಾನು ಸರಿಯಾಗಿ ಹೇಳ್ಬಿಟ್ಟಿರ್ತಾನೆ. ಅಂದ್ರೆ ನಿಮ್ಗಳ ಬಗ್ಗೆ ತುಂಬಾ ಹೊಗಳಿ ಹೇಳಿರ್ತಾನೆ ಏನು ಸಾರು? ಆಯ್ತಾಯ್ತು. ನೋಡಿಮ್ಮ, ಇವತ್ತು ರಿಸೆಪ್ಷನಿಸ್ಟ್ ಬಂದಿಲ್ಲ, ಆ ಕೆಲಸನ ಸದ್ಯಕ್ಕೆ ಮಾಡ್ತಾ ಇರಿ. ಆಮೇಲೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಸರಿ. ಗೋ ಟು ವರ್ಕ್. ರಿಸೆಪ್ಷನ್ ಕೆಲಸ ಅಂದ್ರೆ ಬಂದಿರೋ ಹತ್ರ ಬನ್ನಿ ಕೂತ್ಕೊಳ್ಳಿ ಏನ್ ಬೇಕಾಗಿತ್ತು ಅಂತ ವಿಚಾರಿಸೋದಷ್ಟೇ ಅಲ್ವಾ? ಅಷ್ಟೇ. ಅದ್ರ ಜೊತೆಗೆ ಕಂಪ್ನಿ ಕಾಲ್ಸ್ನ ಅಟೆಂಡ್ ಮಾಡೋದಿರುತ್ತೆ. ಅಂದರೆ ಅವ್ರಿಗೆ ನೀವು ನಮ್ಮ ಡೀಟೇಲ್ಸ್ನ ಹೇಳೋದಿರುತ್ತೆ, ಅವ್ರ ಡೀಟೇಲ್ಸ್ನ ನೀವು ಕಲೆಕ್ಟ್ ಮಾಡೋದಿರುತ್ತೆ. ಈ ಥರದ್ದೆಲ್ಲ ಕೆಲಸಗಳಿರುತ್ತೆ. ಗೊತ್ತು. ರಾಜ ಚಡ್ಡಿಗಳು ಮತ್ತು ಬನಿಯಾನ್ಗಳು ಇದನ್ನ ನೀವು ಹೊರಗೂ ಹಾಕೋಬಹುದು. ನಮ್ಮ ಯಜಮಾನ್ರು ಯಾವಾಗಲೂ ಇದನ್ನ ಹೇಳ್ತಿರ್ತಾರೆ. ಓಕೆ, ಬನ್ನಿ, ಇದೇ ನಿಮ್ಮ ಜಾಗ. ಏನಾದರೂ ಡೌಟ್ ಇದ್ರೆ ನನ್ನ ಕರೀರಿ, ಓಕೆನಾ? ಸರಿ. ಆಹಾ, ಇದೇನಿದು, ಇಷ್ಟೊಂದು ಪಾತ್ರೆಗಳಿದೆ. ರಾತ್ರಿದ ಅಡುಗೆ ಉಳಿದಿತ್ತು ಅಂತ ಅದನ್ನೇ ಬಿಸಿ ಮಾಡಿ ಕಳಿಸ್ದೆ. ಅಡುಗೆ ಮಾಡೋ ತಪ್ಪಲ್ಲ ಅಂತ ಖುಷಿ ಪಡ್ತಾ ಇದ್ದೆ. ಆದ್ರೆ ಗಿರಿ ತೊಳೆದೋ ಬಿಟ್ಟಿರೋ ಇಷ್ಟೊಂದು ಪಾತ್ರೆಗಳಿದೆ, ಹೆಂಗಪ್ಪ ತೊಳಿಲಿ? ಇರ್ಲಿ, ನಮ್ಮಣ್ಣ ಕೆಲವು ಮೋಟಿವೇಶನಲ್ ಕೋಟ್ಸ್ ಹೇಳಿದಾನೆ. ಯಾವುದೇ ಕೆಲಸ ಅನ್ನೋದ್ರಲ್ಲಿ ಚಿಕ್ಕದು ಅಂತ ತಿಳ್ಕೋಬೇಡ, ಕಷ್ಟ ಅಂತ ನಂಬಿಕೆ ಕಳ್ಕೋಬೇಡ, ಶ್ರದ್ಧೆಯಿಂದ ಭಕ್ತಿಯಿಂದ ಸಿಕ್ಕಿರೋ ಕೆಲಸ ನಾವು ಮಾಡಿದ್ರೆ ನಿನಗೆ ಸಕ್ಸಸ್ ಗ್ಯಾರಂಟಿ ಅಂತ. ಈಗ ಈ ಪಾತ್ರೆಗಳನ್ನ ನಾನು ಹೇಗೆ ತೊಳಿತೀನಿ ಅಂದ್ರೆ, ತೊಳೆದರೆ ಮುಖ ನೋಡುವ ಕನ್ನಡಿಯಂತಿರಬೇಕು, ತೊಳೆದರೆ ಜಿಡ್ಡಿಗೆ ಕಣ್ಣೊಡೆಯುವಂತಿರಬೇಕು, ತೊಳೆದರೆ ಫಿಲ್ಟರ್ ಹಾಕಿರುವ ಕ್ಯಾಮರಾದಂತಿರಬೇಕು. ಓ, ಏನ್ ಶಿವಣ್ಣ ತೊಳಿತಾ ಇದ್ದೀರಾ ಪಾತ್ರೆಗಳನ್ನ? ಪಾತ್ರೆಗಳಲ್ವಾ, ಅದಕ್ಕೆ ತೊಳಿತಾ ಇದ್ದೆ. ಇಲ್ಲ ಅಂದಿದ್ರೆ ಗುಡುತ್ತಾ ಇದ್ದೆ. ಆಹಾ, ಎಷ್ಟು ಚೆನ್ನಾಗಿ ಕಾಮಿಡಿ ಮಾಡ್ತೀರಾ ನೋಡಿ. ಹೌದೌದು, ಕಾಮಿಡಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಏನ್ ವಸಂತಮ್ಮ ಸಮಾಚಾರ? ಮನೆಯವ್ರು ಹೋದ್ರ ಆಫೀಸ್ಗೆ? ಅಯ್ಯ, ಅವ್ರೇನ್ ನಿಮ್ಮಂಗ ಮನೆಯಲ್ಲೇ ಕೂತಿರೋದಿಕ್ಕೆ? ಯಮ್ಮನ ಘಾಟಿ ಅಂತ ಕೇಳಿದ್ದೆ, ಈಗ ಕನ್ಫರ್ಮ್ ಆಯ್ತು. ಶಿವಣ್ಣ, ಅವ್ರ ಯಜಮಾನ್ರು ಬೆಳಗ್ಗೆ ಆದ್ರೆ ಗಾಡಿ ಬಿಡ್ತಾರೆ, ರಾತ್ರಿ ಲೇಟಾಗಿ ಮನೆಗೆ ಬರ್ತಾನೆ. ಅದೇನ್ ವ್ಯವಹಾರನೋ ಏನೋ. ಅಯ್ಯೋ ಬಿಡ್ರಿ, ಬೇರೆಯವ್ರ ಮನೆ ವಿಷಯ ನಮ್ಗೆ ಯಾಕೆ. ಇದು ಸೀತಾರಾಮ ಸೀರಿಯಲ್ದು ಅಡ್ವರ್ಟೈಸ್ಮೆಂಟ್ ನೋಡಿದ್ರಾ? ಅಗಳಪ್ಪ ಶಿವಣ್ಣ, ನೀವು ಸೀರಿಯಲ್ ನೋಡ್ತೀರಾ? ಈಗ ಮನೇಲೇ ಇರ್ತೀನಲ್ಲ, ಫ್ರೀ ಆದಾಗ ನೋಡ್ತೀನಿ ಅಷ್ಟೇ. ಚೆನ್ನಾಗಿ ಹೇಳಿದ್ರಿ. ನಾವು ಅದಕ್ಕೆ ಸುಮ್ಮನೆ ಅಂತ ನೋಡಕ್ ಶುರು ಮಾಡಿದ್ವಿ. ಈಗ ಒಂದು ಬಿಡಕ್ಕಾಗ್ತಿಲ್ಲ, ಅಷ್ಟು ಇಂಟ್ರೆಸ್ಟ್. ಹಾ, ಸಂಧ್ಯಾ ಅವ್ರೆ, ಆ ನಾರಾಯಣಪ್ಪನ ಮಗಳು ಓಡೋದ್ಲಂತೆ, ಹೌದಾ? ಓಡೋಗಿಲ್ಲ ಶಿವಣ್ಣ, ಅವ್ರ ಅಪ್ಪ ಅಮ್ಮನೆ ಪ್ಲಾನ್ ಮಾಡಿ ಮದ್ವೆ ಖರ್ಚು ಉಳ್ಸಕ್ಕೆ ಅಂತ ಅವಳನ್ನ ಓಡಿಸಿದ್ದಾರೆ. ನನ್ಗೂ ಈ ವಿಷಯ ಗೊತ್ತಿರ್ಲಿಲ್ಲ, ಆ ಸುಶೀಲಮ್ಮ ಹೇಳಿದ್ಮೇಲೆ ಗೊತ್ತಾಗಿದ್ದು. ಆಹಾ, ಎಂತೆಂತ ಜನ ಇರ್ತಾರ್ರಿ. ಯಾವ್ಯಾವ ಹುತ್ತದಲ್ಲಿ ಎಂತೆಂತ ವೆರೈಟಿ ಹಾವುಗಳಿರುತ್ತೋ ಅಂತ ಯಾರಿಗೂ ಹೇಳಕ್ಕಾಗಲ್ಲ ಅಲ್ವಾ? ಮತ್ತೆ ಚೆನ್ನಾಗಿ ಹೇಳಿದ್ರಿ ನೋಡಿ. ಅಯ್ಯೋ ಬಿಡಿ, ನಮ್ಗೆ ಯಾಕೆ ಬೇಕು ಬೇರೆಯವ್ರ ಮನೆ, ನಮ್ಗೆ ಯಾಕೆ? ಯಾಕ್ರಿ ನಗ್ತಾ ಇದ್ದೀರಾ? ವಯಸ್ಸಿಗೆ ಬಂದು ಮನುಷ್ಯನೇ ಕಾಲ್ ಜಾರ್ತಾನಂತೆ. ಆಫ್ಟರ್ ಆಲ್ ಪಾತ್ರೆಗಳು ಜಾರಲ್ವಾ? ಅಲ್ಲ, ಇದೆಲ್ಲ ನಿಮ್ಗೆ ಯಾಕೆ ಬೇಕು ಅಂತೀನಿ. ಸುಮ್ನೆ ಸೋತೆ ಅಂತ ಒಪ್ಕೊಂಬಿಡಿ. ಓ, ನಮ್ಮ ಹೆಂಡತಿ ನಿಮ್ಮ ಹತ್ರ ಇನ್ಫ್ಲೂಯೆನ್ಸ್ ಮಾಡಿಸ್ತಾವಳ?
ಅವೆಲ್ಲ ನಮ್ಮ ಹತ್ರ ನಡೆಯೋಲ್ಲ. ಇಂಥ ಎಷ್ಟು ಚಾಲೆಂಜ್ಗಳಲ್ಲಿ ನಾವು ಗೆದ್ದಿಲ್ಲ. ಈ ಚಾಲೆಂಜಲ್ಲೂ ನಾನೇ ಗೆಲ್ತೀನಿ, ನೋಡ್ತಾ ಇರಿ. ಆಮೇಲೆ ವಸಂತಮ್ಮ, ನಿಮ್ಮ ಯಜಮಾನ್ರೇನೋ ಮೊನ್ನೆ ಬಳೆ ತಂದ್ಕೊಟ್ರಂತೆ, ಏನು ವಿಶೇಷ? ನೀವು ಹಾಗೆಲ್ಲ ಕೇಳ್ಬಿಡಿ, ನಮ್ಮ ಯಜಮಾನ್ರು ಬೈತಾರೆ. ಓ ನಾಚಿಕೆ. ಅಯ್ಯೋ ನಾಚಿಕೆ ಮನೆ ಹಾಳಾಗೋಯ್ತು. ಅಲ್ಲ ಶಿವಣ್ಣ, ಪಾತ್ರೆಗಳನ್ನೆಲ್ಲ ಮೋರೆಗೆ ಬೀಳ್ಸ್ಬಿಟ್ರಿ. ಇವಾಗ ತೊಳೆದಿರೋ ಪಾತ್ರೆನೆಲ್ಲ ಮತ್ತೆ ತೊಳಿಬೇಕು ನೋಡಿ. ಹೌದಲ್ಲ? ಅದಕ್ಕೆ ಹೇಳೋದು, ಹೆಣ್ಮಕ್ಳಾದ್ರೆ ಆ ಕಡೆ ಮಾತಾಡ್ತೀವಿ, ಈ ಕಡೆ ಧಾರಾವಾಹಿಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ಅಕ್ಕಪಕ್ಕದವ್ರ ಮನೆ ಬಗ್ಗೆ ಗಾಸಿಪ್ ಮಾಡ್ತಾ ಮಾಡ್ತಾ ಕೆಲಸನೂ ಕೂಡ ಅಚ್ಚುಕಟ್ಟಾಗಿ ಮಾಡ್ತೀವಿ, ಗೊತ್ತಾ? ಮಹಿಳಾ ಮಂಡಳಿ ಅಧ್ಯಕ್ಷರೇ, ಈಗ ನಾವು ಮಾಡ್ತೀವಿ, ನೋಡ್ತಾ ಇರಿ. ಸಿ ಮೈ ಟ್ಯಾಲೆಂಟ್. ಅಯ್ಯಯ್ಯೋ, ನೋಡಿದ್ರಾ, ಈಗ ಎಲ್ಲ ಪಾತ್ರೆಗಳು ಏಕಕಾಲದಲ್ಲೇ ವಾಶ್ ಆಗ್ತಾ ಇದೆ. ಇದಕ್ಕೆಲ್ಲ ಇಂಜಿನಿಯರಿಂಗ್ ಬ್ರೈನ್ ಯೂಸ್ ಮಾಡ್ಬೇಕಷ್ಟೇ. ನೀವು ಪ್ರೋ ಆದ್ರೆ ನಾವು ಪ್ರೋ ಮ್ಯಾಕ್ಸ್. ಅಯ್ಯಯ್ಯೋ ಶಿವಣ್ಣ, ನೀವು ಈ ತರ ಎಲ್ಲ ನೀರು ಖರ್ಚು ಮಾಡಿದ್ರೆ ವಾಟರ್ ಬಿಲ್ಲು ಆಕಾಶ ಮುಟ್ಟುತ್ತೆ. ಹೌದಲ್ವಾ? ಹೋಗ್ಲೇ ಬಿಡಿ, ಕಂಡೋರ್ ಮನೆ ವಿಷಯ ನಮ್ಗೆ ಯಾಕೆ ಅಲ್ವನ್ರಿ? ಬನ್ರಿ ವಸಂತಮ್ಮ, ನಾನು ನಿಮ್ಮ ಹತ್ರ ಏನೋ ಮಾತಾಡ್ಬೇಕು. ಹಲೋ, ರಾಜ ಚಡ್ಡಿಗಳು ಮತ್ತು ಬನಿಯಾನ್ಗಳು, ಇದನ್ನ ನೀವು ಹೊರಗೂ ಹಾಕೋಬಹುದು. ಹಾಗಂತ ನಮ್ಮ ಯಜಮಾನ್ರು ಹೇಳ್ತಿರ್ತಾರೆ. ನಿಮ್ಮ ಪಿನ್ ನಂಬರ್ ಹೇಳಿ ಸರ್. 1423 ಪಿನ್ ನಂಬರ್ ಇಸ್ಕೊಂಡ್ಬಿಟ್ರಿ ಕಾರ್ಡ್ ತಗೊಳಕ್ ಎಲ್ಲಿ ಸಿಗ್ತೀರಾ? ಅಯ್ಯೋ ಸರ್, ನಾನು ಕೇಳಿದ್ದು ATM ಪಿನ್ ಅಲ್ಲ, ನಿಮ್ಮ ಪೋಸ್ಟಲ್ ಅಡ್ರೆಸ್ ಪಿನ್ ಹೇಳಿ ಅಂತ. ಓ ಹೌದಾ? ಆಹಾ, ಈ ಗಂಡಸ್ರು ಹೆಣ್ಮಕ್ಳು ಕೇಳಿದ್ರು ಅಂದ್ರೆ ಪಿನ್ ನಂಬರು ಕೊಟ್ಬಿಡ್ತಾರಾ? ಹೇಳಿ ಸರ್. 560098. 00. ಓಕೆ ಸರ್, ಕಳಿಸ್ಕೊಡ್ತೀವಿ. ಥ್ಯಾಂಕ್ ಯು. ಇಷ್ಟನ ಇವ್ರ ಕೆಲಸ? ಇಷ್ಟು ಆರೇಂಜಲ್ಲಿ ಬಿಲ್ಡಪ್ಪ. ಹಳೆ ಪಾತ್ರೆ ತೊಳೆದು ಕೈ ಎಲ್ಲ ಸೌದೋಯ್ತು. ಮನೆ ಕಷ್ಟ ಎಷ್ಟು ಕಷ್ಟ ಅಂತೀಗ ಗೊತ್ತಾಯ್ತು. ನಮ್ಮಮ್ಮ ಯಾವಾಗಲೂ ಹೇಳೋಳು, ಮಗನೇ ನಿನ್ನ ಬಾಳು ಬೆಳಗಬೇಕು ಅಂತ. ಆದರೆ ಇವತ್ತು ಪಾತ್ರೆ ಬೆಳಗಂಗಾಗ್ಬಿಟ್ಟೆ. ಸರಸ್ವತಿ ಪೂಜೆ ಟೈಮಲ್ಲಿ ಕ್ಲಾಸ್ ರೂಮ್ನ ಹೇಗೆ ತೊಳೆಯೋದು ಅಂತ ಹೇಳ್ಕೊಟ್ಟ ನಮ್ಮ ಲಕ್ಷ್ಮಿ ಟೀಚರು ಪಾತ್ರೆ ತೊಳೆಯೋದನ್ನು ಹೇಳ್ಕೊಟ್ಟಿದ್ರೆ ಇವತ್ತು 1 ತಿಂಗಳಿಗಾಗೋಷ್ಟು ಸಬೀನಾನ ನಾನು 1 ಹೊತ್ತು ಖರ್ಚು ಮಾಡ್ತಾ ಇರಲಿಲ್ಲ. ಇಟ್ಸ್ ಓಕೆ. ನೋ ನಾಟ್ ಓಕೆ. ಲೈಫಲ್ಲಿ ಕೊಟ್ಟಿರೋ ಸ್ಟೇಟ್ಮೆಂಟ್ನ ಮರೆತರು, ಹಾಕಿರೋ ಅಗ್ರಿಮೆಂಟ್ನ ಮರಿಬಾರ್ದು. ನಾನು ಚಲನ್ ಹಾಕಕ್ಕೆ ಮರೆತರು ಚಾಲೆಂಜ್ ಹಾಕಿರೋದನ್ನು ಮಾತ್ರ ಮರೆಯಲ್ಲ. ಈ ಚಾಲೆಂಜಲ್ಲಿ ನಾನು ಗೆದ್ದೇ ಗೆಲ್ತೀನಿ. ನನ್ನ ಗೆಲುವನ್ನ ಗಂಡು ಮಕ್ಕಳಿಗೆಲ್ಲ ಅರ್ಪಣೆ ಮಾಡ್ತೀನಿ. ಹಲೋ, ರಾಜ ಚಡ್ಡಿಗಳು ಮತ್ತು ಬನಿಯಾನ್ಗಳು, ಇದನ್ನ ನೀವು ಹೊರಗೂ ಹಾಕೋಬಹುದು. ಹಾಗಂತ ನಮ್ಮ ಯಜಮಾನ್ರು ಹೇಳ್ತಿರ್ತಾರೆ. ಹಾಂ ಸರ್, ಒಂದು ನಿಮಿಷ ಸರ್. ಹಲೋ, ರಾಜ ಚಡ್ಡಿಗಳು ಮತ್ತು ಬನಿಯಾನ್ಗಳು, ಇದನ್ನ ನೀವು ಹೊರಗೂ ಹಾಕೋಬಹುದು. ಹೇಳಿ ನಿಮ್ಮ ಆರ್ಡ್ರ್. ಅಯ್ಯೋ, ಒಂದು ನಿಮಿಷ. ಹಲೋ, ರಾಜ ಚಡ್ಡಿಗಳು ಮತ್ತು ಬನಿಯಾನ್ಗಳು, ಇದನ್ನ ನೀವು ಹೊರಗೂ ಹಾಕೋಬಹುದು. ಹೇಳಿ. ಹಾಂ ಸರ್, ಒಂದು ನಿಮಿಷ. ಹಲೋ, ಹಾಂ ಸರ್, ಕಳಿಸ್ಕೊಡ್ತೀವಿ. ಸರ್ ಹೇಳಿ ಸರ್. ಅಲ್ಲ ನೀವಲ್ಲ, ಇವರು. ಸಾರಿ. ಅಯ್ಯೋ ಸರ್, ಬರ್ಕೊಂಡ್ಬಿಡ್ತೀನಿ, ಹೇಳಿ ಸರ್. ಹಾಂ ಸರ್. ಓಕೆ ಸರ್. ಓಕೆ ಸರ್, ಖಂಡಿತ ಸರ್, ಥ್ಯಾಂಕ್ ಯು. ಹಲೋ, ಹಾಂ ಸರ್. ನಿಮ್ಗಲ್ಲ ಸರ್, ಒಂದು ನಿಮಿಷ. ಬರ್ತಿದ್ದೀನಿ ಸರ್. 80 ಅಲ್ಲ? ಹಾಂ ಸರ್, ಓಕೆ ಸರ್. ಹಾಂ. ಹಲೋ, ರಾಜ ಚಡ್ಡಿಗಳು ಮತ್ತು ಬನಿಯಾನ್ಗಳು, ಇದನ್ನ ನೀವು ಹೊರಗೂ ಹಾಕೋಬಹುದು. ಹೇಳಿ. ಸರಿ ಸರ್, ಓಕೆ ಸರ್. ಹಾಂ ಸರ್, ಕಳಿಸ್ಕೊಡ್ತೀನಿ. ಹಲೋ, ಹಾಂ ಸರ್, ರಾಜ ಚಡ್ಡಿಗಳು ಮತ್ತು ಬನಿಯಾನ್ಗಳು, ಹೇಳಿ ನಿಮ್ಮ ಆರ್ಡ್ರು. ಒಂದು ನಿಮಿಷ ಸರ್. ಹಲೋ, ರಾಜ ಚಡ್ಡಿಗಳು ಮತ್ತು ಬನಿಯಾನ್ಗಳು, ಇದನ್ನ ನೀವು ಹೊರಗೂ ಹಾಕೋಬಹುದು. ಹೇಳಿ ಸರ್. ಒಂದು ನಿಮಿಷ.
ಹಾಂ ಹಾಂ ಓಕೆ ಓಕೆ ಥ್ಯಾಂಕ್ ಯು ಸರ್. ಸರ್ ಹೇಳಿ. ಖಂಡಿತ ಸರ್, ಆದಷ್ಟು ಬೇಗ ಕಳಿಸ್ಕೊಡ್ತೀವಿ. ಥ್ಯಾಂಕ್ ಯು. ಓ ಅಯ್ಯೋ ದೇವ್ರೆ, ಇಷ್ಟೊತ್ತಲ್ಲಿ ಮನೇಲಿ ಇದ್ದಿದ್ರೆ ಮಾವನ ಜೊತೆ ಒಂದು ಬಿಸಿ ಬಿಸಿ ಕಾಫಿನಾರು ಆಗಿರೋದೆ. ಇಲ್ಲೂ ಕಾಫಿ ಕುಡಿಬೋದು, ಆದರೆ ಮಾವಯ್ಯನ ಜೊತೆ ಅಲ್ಲ, ರಾಮಯ್ಯನ ಜೊತೆ. ಚೇಚೆ, ನೀವ್ಯಾಕೆ ತರಕ್ಕೆ ಹೋದ್ರಿ? ಅಡುಗೆ ಮನೆ ಎಲ್ಲಿದೆ ಅಂತ ಹೇಳಿದ್ರೆ ನಾನೇ ಮಾಡಿ ಎಲ್ರಿಗೂ ಕೊಡ್ತಾ ಇದ್ದೆ. ಬಿಸಿ ಬಿಸಿಯಾಗಿ ಕಾಫಿ ಮಾಡ್ಕೊಡಕ್ಕೆ ಇದು ಮನೆ ಅಲ್ಲ ಮೇಡಮ್, ಆಫೀಸು. ಕಾಫಿ ತಂದ್ಕಡೋದೇ ನನ್ನ ಕೆಲಸ. ನೀವು ಎಷ್ಟು ಕಿತ್ತ ಬೇಕಾದ್ರೂ ಕುಡಿಬೋದು. ಸಂಬಳದಲ್ಲಿ ಕಟ್ ಮಾಡ್ಕೋತಾರಾ? ಇಲ್ಲ ಮೇಡಮ್, ಫುಲ್ ಫ್ರೀ, ಎಷ್ಟು ಬೇಕಾದ್ರೂ ಕುಡಿಬೋದು. ಫ್ರೀನಾ? ಕಾಫಿ ಎಲ್ಲ ಫ್ರೀ ಕೊಡ್ತಾರಾ? ನಮ್ಮ ಯಜಮಾನ್ರು ಇದು ನನಗೆ ಹೇಳೇ ಇರಲಿಲ್ಲ ನೋಡಿ. ಮೊದಲೇ ಗೊತ್ತಿದ್ರೆ ಫ್ಲಾಸ್ಕ್ ಕೊಟ್ಟು ಕಳಿಸ್ತಾ ಇದ್ದೆ. ಬಿಸಿ ಬಿಸಿ ಕುಡಿಲಿ ಅಂತನಾ? ಬಿಸಿ ಬಿಸಿ ತರಲಿ ಅಂತ. ಮೇಡಮ್, ನಿಮ್ಗೇನಾದ್ರೂ ಮತ್ತೆ ಬೇಕು ಅನ್ಸಿದ್ರೆ ಹೇಳಿ. ಈ ರಾಮಯ್ಯ ಸ್ವೀಟ್ ಟಪಾಕ್. ಸರಿ ರಾಮಯ್ಯ ಅವರೇ.